ಗಮನ ಹರಿಸೋದಾದ್ರೆ ದೆಹಲಿ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಈಗ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಕಾತರರಾಗಿದ್ದಾರೆ. ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಬಿಎಸ್ ಯಡಿಯೂರಪ್ಪ ಗೌರವವನ್ನು ಉಳಿಸಿಕೊಂಡಿಲ್ಲ, ಪಕ್ಷ ಕಟ್ಟಿದವರನ್ನ ಯಡಿಯೂರಪ್ಪ ಅವರೇ ತುಳಿದಿದ್ದಾರೆ. ಇನ್ನು ಬಿ.ವೈ. ವಿಜೇಂದ್ರ ಕರ್ಮಕಾಂಡ ತುಂಬಾ ಇದೆ ಅದನ್ನು ಹೇಳೋದಕ್ಕೆ ಅಂತೇಳಿ ದೆಹಲಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಬಿಎಸ್ವೈ ವಿರುದ್ಧ ಯತ್ನಾಳ್ ಏಕವಚನದಲ್ಲೇ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ರೆಬಲ್ಸ್ನ ಕೆಲ ನಾಯಕರು ಹೋಗಿ ಸಂತೋಷ್ ಅವರನ್ನು ಸಂತೋಷ್ ಅವರನ್ನು ಭೇಟಿ ಮಾಡಿದರು, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಕೂಡ ಭೇಟಿ ಮಾಡಿದರು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ನೇರವಾಗಿ ಏಕವಚನದಲ್ಲೇ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜೇಂದ್ರ ಅವರ ವಿರುದ್ಧವಾಗಿ ಕೂಡ ಅವರು ಮಾತಾಡಿದ್ದಾರೆ. ಹೇಳುವಷ್ಟು ತುಂಬ ಕರ್ಮಕಾಂಡಗಳಿದೆ ಅಂತೇಳಿ ಅವರು ಗುಡುಗಿದ್ದಾರೆ. ನಿನ್ನೆ ನೀವು ವಿಜೇಂದ್ರ ಅವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರಿ. ನಾವು ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಇತ್ತು. ಅವ್ನು ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ಗಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀವಿ. ಹಾಂ ಸರ್, ವಿಜೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ನೋಡ್ರಿ, ಯಾರೂ ಅವ್ರ ಜೊತೆ ಇಲ್ಲ, ಆ ಕುಟುಂಬದ ಜೊತೆಗೆ. ಅವ್ರು ಮಾಡಿದಂಥ ಭ್ರಷ್ಟಾಚಾರ, ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ಬಸವರಾಜ ಪಾಟೀಲ್ ಸೇಡಮ್ ತುಳಿದ್ರು, ಮಲ್ಲಿಕಾರ್ಜುನ ತುಳಿದ್ರು, ಬಿ.ಬಿ. ಶಿವಪ್ಪನಂಥ ಪಾರ್ಟಿ ಕಟ್ಟದವರು. ಯಾವಾಗ ಅದ್ವಾನಿಯವರು ವಾಜಪೇಯಿಯವರು ಕರ್ನಾಟಕ ಬಂದ್ರೆ ಕಾರ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಬಿ.ಬಿ. ಶಿವಪ್ಪನವ್ರು ಕೊಟ್ಟು ಅವ್ರನ್ನ ತುಳಿದ್ರಿ. ನನ್ನಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತೂ ನನ್ನ ನೋಡಿದ್ರೆ ಕಸಿವಿಸಿ ನೋಡ್ಬೇಕು ಅವ್ನ ಮುಖ. ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ರಮೇಶ್ ಜಾರಕಿಹೊಳಿ ರಸ್ತೆ ಮೇಲೆ ಅಡ್ಡಾಡ್ಲಾರ್ದಂಗೆ ನೋಡ್ಕೋತಾರೆ. ನಿಮ್ಮ ಗುಂಡಾಗಿರಿ ಮಾಡ್ತಾರೆ. ಇದೇನಾದ್ರು ಪರಿವಾರವಾದವನ್ನು ನಾವು BJP ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕು. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಒಬ್ಬ ಉಮೇಶ್ ಅನ್ನೋಂಥ ಕಂಡಕ್ಟರ್ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವು, 2 ಕೌಂಟಿಂಗ್ ಮಷಿನ್ ಸಿಗ್ತಾವು. ಅದು ಯಾರ್ದು? ವಿಜೇಂದ್ರದ್ದು ಏನೋ BTSನಾಗ ಅಷ್ಟು ರೊಕ್ಕ ಕಳ್ಸ್ಯಾನ ಅವನು ಉಮೇಶ್. ಸರಿ, ಈಗ ನೀವು ಅದು ಭ್ರಷ್ಟಾಚಾರ. ಮೂರನೇದು ಹಿಂದುತ್ವ. ಏನು ಉಳಿತು? ಏನು ನೀವು ಹಿಂದೂಗಳ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು. ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಈ ರೀತಿ ಇವರು ಏನು ಮಾಡ್ಕೊಂಡು ಬಂದಾರೆ. ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ. ಬಿಎಸ್ ಯಡಿಯೂರಪ್ಪ ಅವರಿಂದ ಕುಟುಂಬ ರಾಜಕಾರಣ ನಡೀತಾ ಇದೆ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಅಂತ್ಯವನ್ನ ಮಾಡಬೇಕು. ಒಂದೇ ಕುಟುಂಬದಲ್ಲಿ ಎಲ್ಲರೂ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ವಿಜೇಂದ್ರ ಪಕ್ಷಕ್ಕೆ ಕುತ್ತು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ. ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರಣ್ಯ ನಿಂಬಳೆ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ. ಒನ್ ಪೋಸ್ಟ್, ಒನ್ ಪಾರ್ಟಿ ಒನ್ ಪೋಸ್ಟ್ ಅಂತ ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟ್ರಿ ಬೋರ್ಡ್ ಈಗ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ? ಯಡಿಯೂರಪ್ಪನವ್ರೆ. ನಿಮ್ಗೆ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡ್ಬೋದು ಅಂತ ತಿಳ್ಕೊಂಡು ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ. ವಿಜಯೇಂದ್ರ, ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ,
ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಯಲ್ಲಿ ನಿಂತು ನೇರವಾಗಿ ಯಡಿಯೂರಪ್ಪ ಅವರು ಹಾಗೂ ಅವರ ಕುಟುಂಬದವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಎಷ್ಟೊತ್ತಿಗೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ, ಏನೆಲ್ಲ ದೂರು ಸಲ್ಲಿಕೆ ಮಾಡ್ತಾರೆ, ಇವರ ಡಿಮ್ಯಾಂಡ್ ಏನು? ನಾಗೇಂದ್ರ ಬಾಬು, ಖಂಡಿತ ಏನು ಬಿಜೆಪಿಯ ಬಣಬಡಿದಾಟ ಸದ್ಯಕ್ಕೆ ತಾರಕಕ್ಕೇರ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆಯಷ್ಟೇ ಏನು ದೆಹಲಿಗೆ ಯತ್ನಾಳ್ ಅವರು ಆಗಮಿಸಿರುವಂಥದ್ದು. ಯತ್ನಾಳ್ ಅವರು ಇಂದು ಕೂಡ ಏನು ವರಿಷ್ಠರ ಭೇಟಿಗೆ ತೆರಳುವಂತಹ ಸಂದರ್ಭದಲ್ಲಿ, ಅಂದ್ರೆ ಇಂದು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಜೆ ಪಿ ನಡ್ಡಾ ಭೇಟಿಗೂ ಮುನ್ನ ಮಾಧ್ಯಮಕ್ಕೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ವಿರುದ್ಧ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನ ಈ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಪ್ರಮುಖವಾಗಿ ತನ್ನ ಮಗನ ಸಲುವಾಗಿ ಹಾಗೂ ತನ್ನ ಸಲುವಾಗಿ ನನ್ನನ್ನ ತುಳಿತಾ ಬಂದಿದ್ದಾರೆ ಎನ್ನುವಂತಹ ನೇರ ಆರೋಪವನ್ನ ಯಡಿಯೂರಪ್ಪನವರಿಗೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಏಕವಚನದಲ್ಲೇ ಮಾತನಾಡುವಂತಹ ಕೆಲಸವನ್ನ ಕೂಡ ಏನು ಯತ್ನಾಳ್ ಅವರು ಮಾಡಿರುವಂಥದ್ದು. ಅದಲ್ಲದರ ಜೊತೆಗೆ ಏನು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಅವರು MLA ಆಗಿದ್ದಾರೆ ಎನ್ನುವಂತಹ ನೇರ ಆರೋಪವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ DK ಶಿವಕುಮಾರ್ ಅವರ ಆಶೀರ್ವಾದದಿಂದ ವಿಧಾನಸಭೆ ಮೆಟ್ಲನ್ನ ವಿಜಯೇಂದ್ರ ಅವರು ಹತ್ತಿರುವಂಥದ್ದು. ಹಾಗಾಗಿ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಆರೋಪಗಳನ್ನ ಕೂಡ ಏನು ವರಿಷ್ಠರ ಜೊತೆ ನಾವು ಈ ಒಂದು ವಿಚಾರವನ್ನ ಕೂಡ ಚರ್ಚೆ ಮಾಡ್ತೀವಿ ಎನ್ನುವಂತಹ ಮಾತನ್ನ ಕೂಡ. ಓಕೆ, ಥ್ಯಾಂಕ್ ಯು. ನಡೀತಾ ಗಮನ ಹರಿಸೋದಾದ್ರೆ ದೆಹಲಿ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಈಗ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಕಾತುರರಾಗಿದ್ದಾರೆ. ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. BS ಯಡಿಯೂರಪ್ಪ ಗೌರವವನ್ನ ಉಳಿಸಿಕೊಂಡಿಲ್ಲ, ಪಕ್ಷ ಕಟ್ಟಿದವರನ್ನ ಯಡಿಯೂರಪ್ಪ ಅವರೇ ತುಳಿದಿದ್ದಾರೆ. ಇನ್ನು BY ವಿಜೇಂದ್ರ ಕರ್ಮಕಾಂಡ ತುಂಬಾ ಇದೆ ಅದನ್ನು ಹೇಳೋದಕ್ಕೆ ಅಂತೇಳಿ ದೆಹಲಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. BSY ವಿರುದ್ಧ ಯತ್ನಾಳ್ ಏಕವಚನದಲ್ಲೇ ವಾಗ್ದಾಳಿನ ಕೂಡ ನಡೆಸಿದ್ದಾರೆ. ನಿನ್ನೆ ರೆಬಲ್ಸ್ನ ಕೆಲ ನಾಯಕರು ಹೋಗಿ BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನ ಕೂಡ ಭೇಟಿ ಮಾಡಿದ್ರು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ನೇರವಾಗಿ ಏಕವಚನದಲ್ಲೇ BS ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜೇಂದ್ರ ಅವರ ವಿರುದ್ಧವಾಗಿ ಕೂಡ ಅವರು ಮಾತಾಡಿದ್ದಾರೆ. ಹೇಳುವಷ್ಟು ತುಂಬ ಕರ್ಮಕಾಂಡಗಳಿದೆ ಅಂತೇಳಿ ಅವರು ಗುಡುಗಿದ್ದಾರೆ. ನಿನ್ನೆ ನೀವು ವಿಜೇಂದ್ರ ಅವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರಿ. ನಾವು ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಇತ್ತು ಅಂತ ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ಗಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀವಿ. ಸರಿ, ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ನೋಡ್ರಿ, ಯಾರೂ ಅವ್ರ ಜೊತೆ ಇಲ್ಲ, ಆ ಕುಟುಂಬದ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ, ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ಬಸವರಾಜ ಪಾಟೀಲ್ ಸೇಡಮ್ ತುಳಿದ್ರು, ಮಲ್ಲಿಕಾರ್ಜುನ ತುಳಿದ್ರು, BB ಶಿವಪ್ಪನಂಥ ಪಾರ್ಟಿ ಕಟ್ಟದವ್ರು. ಯಾವಾಗ ಅದ್ವಾನಿಯವರು ವಾಜಪೇಯಿಯವರು ಕರ್ನಾಟಕ ಬಂದ್ರೆ ಕಾರ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಅಂತ BB ಶಿವಪ್ಪನವ್ರು ಕೊಟ್ಟು ಅವ್ರನ್ನ ತುಳಿದ್ರಿ. ನನ್ನಂತರೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿ ನೋಡ್ಬೇಕು ಅವ್ನ ಮುಖ. ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ರಮೇಶ್ ಜಾರಕಿಹೊಳಿ ರಸ್ತೆ ಮೇಲೆ ಅಡ್ಯಾಡ್ಲಾರ್ದಂಗೆ ನೋಡ್ಕೋತಾರೆ, ಏನು ಗುಂಡಾಗಿರಿ ಮಾಡ್ತಾರೆ. ಇದೇನಾದ್ರು ಪರಿವಾರವಾದವನ್ನು ನಾವು BJP ಬಿಟ್ಟಿವನ್ನಂಥ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕು. ಕರಪ್ಟ್ ಅಲ್ಲಕ್ಕೆ ED ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಒಬ್ಬ ಉಮೇಶ್ ಅನ್ನೋಂಥ ಕಂಡಕ್ಟರ್ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವು, 2 ಕೌಂಟಿಂಗ್ ಮಷಿನ್ ಸಿಗ್ತಾವು. ಅದು ಯಾರ್ದು? ವಿಜೇಂದ್ರದ್ದು ಏನೋ BTSನಾಗ ಅಷ್ಟು ರೊಕ್ಕ ಕಳ್ಸ್ಯಾನ ಅವನು ಉಮೇಶ್. ಸರಿ, ನೀವು ಅದು ಭ್ರಷ್ಟಾಚಾರ. ಮೂರನೇದು ಹಿಂದುತ್ವ ಏನು ಉಳಿತು? ಏನು ನೀವು ಹಿಂದೂಗಳ ನಿಮ್ಮ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು. ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು.
ಈ ರೀತಿ ಇವರು ಏನು ಮಾಡ್ಕೊಂಡು ಬಂದ್ದಾರೆ. ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ. ಬಿ ಎಸ್ ಯಡಿಯೂರಪ್ಪ ಅವರಿಂದ ಕುಟುಂಬ ರಾಜಕಾರಣ ನಡೀತಾ ಇದೆ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಅಂತ್ಯವನ್ನ ಮಾಡಬೇಕು. ಒಂದೇ ಕುಟುಂಬದಲ್ಲಿ ಎಲ್ಲರೂ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ವಿಜೇಂದ್ರ ಪಕ್ಷಕ್ಕೆ ಕುತ್ತು ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು ವಿಜೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ. ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರಣ್ಯ ನಿಂಬಳೆ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಡ್ತಾರೆ. ಒನ್ ಪಾರ್ಟಿ ಒನ್ ಪೋಸ್ಟ್ ಅಂತ ಏನು ನಮ್ಮ BJP ಸಿದ್ಧಾಂತ ಐತಿ. ಒಂದು